ಓಕೆ. ಮನೆಯಿಂದ ಹೊರಗೆ ಬಂದಮೇಲೆ ನಿಮಗೆ ಏನಾದರೂ ಶಾಕಿಂಗ್ ಥರ ಏನಾದರೂ ವಿಚಾರ ಅನಿಸ್ತಾ? ಯಾಕಂದರೆ ನಿಮ್ಮ ಮೇಲೆ ಡಾಕ್ಟರ್ ಪ್ರಯಾಗ್ ಅವರೇನೋ ಡೆಫಮೇಷನ್ ಕೇಸ್ ಹಾಕಿದ್ದಾರೆ ಅಂತ. ಯಾರವರು ಗೊತ್ತಿಲ್ಲ ನನಗೆ, ಯಾರ ಬಗ್ಗೆ ಮಾತಾಡ್ತಿದ್ರ ಅಂತ. ನಾನು ತಿಳ್ಕೊಬೇಕು ವಿಷಯನ, ರೆಫರ್ ಮಾಡಬೇಕು. ರೆಫರ್ ಮಾಡಿದ್ಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ಅಂದರೆ ಕ್ವಾರಂಟೈನ್ ಟೈಮಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿತ್ತಂತ ನೀವು ಒಂದ್ಸತಿ ಬಿಗ್ ಬಾಸಲ್ಲಿ ಹೇಳ್ತಾ ಇದ್ರಿ ಹತ್ಕೊಂಡು, ಅಂದರೆ ನನಗೆ ಒಡಿದ್ರು, ಹಿಂಸೆ ಮಾಡಿದ್ರು ಸ್ವಲ್ಪ ಅಂತ. ಅದ್ರ ಮೇಲೆ ಡಾಕ್ಟರ್ ಪ್ರಯಾಗ್ ಅವರು ನಿಮ್ಮ ಮೇಲೆ ಡೆಫಮೇಷನ್ ಕೇಸ್ ಹಾಕಿದ್ದಾರೆ. ಇದ್ರ ಬಗ್ಗೆ ಅಂದರೆ ನಿಮಗೆ ಮಾಹಿತಿ ಇದೆಯಾ? ನನಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಅಲ್ಲಿ ಮಾತಾಡಬೇಕಾದ್ರೆ ಚಾನಲ್ಲಿ ಯಾವುದೇ ಹೆಸರುಗಳು ಬಳಸಿಲ್ಲ. ಈಗ ಕುಂಬಳಕಾಯಿ ಕಳ್ಳ ಅಂದರೆ ಎಗ್ಲು ಮುಟ್ಟಾಕಿ ನೋಡ್ಕೋಬೇಕು ಕೆಲವರು. ನಾವು ಯಾವ ಹೆಸರು ಬಳಸಿಲ್ಲ. ಹಿಂಗೆ ಮಾಡಿ ನಾನೇ ಅಂತ ಯಾಕೆ ಅನ್ಕೋಬೇಕು ಕೆಲವರು. ನೀವು ಯಾರ ಬಗ್ಗೆ ಮಾತಾಡ್ತೀರ ಅಂತ ನನಗೆ ಗೊತ್ತಿಲ್ಲ. ಈ ಹೇಳಿಕೆಗೆ ನೀವು ಬದ್ಧರಾಗಿರ್ತೀರಿ? ಹೌದು, ನೀವು ಯಾರ ಬಗ್ಗೆ ಮಾತಾಡ್ತಿದ್ರಿ ಅಂತ ನಂಗೆ ಗೊತ್ತಿಲ್ಲ. ಬಹುಶಃ ದಿನಗಳಿಗೆ ಹೋಗಿ ಜ್ಞಾಪಿಸ್ಕೊಂಡು ನಡೆದಿರೋ ವಿಚಾರಗಳನ್ನ ಹೇಳಿರೋದು, ಈಗ ಹೇಳ್ತಿರೋದು, ಈ ಎಲ್ಲ ಹೇಳಿಕೆಗೂ ನೀವು ಹೌದು, ನನ್ನ ಹೆಸರು ತಗೊಂಡಿಲ್ಲ ಮ್ಯಾಮ್. ಆ ಹೇಳಿಕೆಗೂ ಬದ್ಧವಾಗಿದ್ದೀನಿ. ಕ್ವಾರಂಟೈನ್ ಸಂದರ್ಭದಲ್ಲಿ ಈ ರೀತಿ ಆಯ್ತು ಅಂತ ಈ ಹೇಳಿಕೆಗೂ ಬದ್ಧವಾಗಿದ್ದೀನಿ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮುಗ್ದೋಗಿರೋ ವಿಚಾರಗಳವೆಲ್ಲ ಎಷ್ಟು ಎಳ್ಕೊಂಡು ಹೋದ್ರು ಅದು ಹೋಗ್ತಾನೆ ಇರುತ್ತೆ. ಆ ಕೇಸ್ ಹಾಕಿದಾರಾ ಇಲ್ವಾ ಯಾರಾದರೂ ನೀವು ಬಳಸಿದಂಥ ವ್ಯಕ್ತಿ ಅಥವಾ ಇನ್ನೊಬ್ರು ಯಾರಾದರೂ ಅಥವಾ ಬೇರೆ ಕಡೆಯಿಂದ ಎಲ್ಲಾದರೂ ನೋಡ್ಬೇಕಾಗತ್ತೆ. ಅದನ್ನ ನೋಡಿದ್ಮೇಲೆ ಗೊತ್ತಾಗತ್ತದು. ಸೊ ನಿಮಗೆ ಇನ್ನೂ ನೋಟಿಸ್ ಬಂದಿಲ್ಲ ಆಗಿದೆ? ಯಾವುದು ಬಂದಿಲ್ಲ ನನಗೆ. ಅದ್ರ ಬಗ್ಗೆ ವಿಚಾರಣೆ ಮಾಹಿತಿನೇ ಇಲ್ಲ. ನಿನ್ನೆ ಬಂದಿದ್ದೀನಿ, ನಿನ್ನೆ ರಾತ್ರಿ ಮಧ್ಯರಾತ್ರಿ, ಬೆಳಗಿನ ಜಾವ ಆಲ್ಮೋಸ್ಟು ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಬೆಳಗ್ಗೆನೂ ಸ್ವಲ್ಪ ಮಲಗಿದ್ದೀನಿ. ಎದ್ದು ಬಂದು ಇಂಟರ್ವ್ಯೂ ಅಂದರು ಒಂದಷ್ಟು. ಒಳಗೆ ಹೋದ್ಮೇಲೆ ಒಂದಷ್ಟು ಇಂಟರ್ವ್ಯೂ ಕೊಡಲೇಬೇಕು, ಅದಕ್ಕೋಸ್ಕರ ಬಂದು ಕೂತಿದ್ದೀನಿ. ಓಕೆ ಪ್ರತಾಪ್ ಅವರೇ, ನಿಮ್ಮ ಬಿಗ್ ಬಾಸ್ ಜರ್ನಿ ಹೇಳದೇ ಬೇಕಿಲ್ಲ, ಜನಗಳೆಲ್ಲ ನೋಡಿದ್ದಾರೆ, ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಬಹುಶಃ ನಿಮ್ಮ ಇಮ್ಯಾಜಿನೇಷನ್ಗೂ ಮೀರಿ ಜನಗಳು ನಿಮ್ಮನ್ನು ಇಷ್ಟಪಡ್ತಿದ್ದಾರೆ. ಅಂದರೆ ನೀವು ಕನಸಲ್ಲೂ ಎಣಿಸಿರ್ಲಿಕ್ಕಿಲ್ಲ, ಅಂದರೆ ಈ ಥರ ಜನಗಳ ಪ್ರೀತಿ ನಿಮಗೆ ಸಿಗುತ್ತೆ ಅಂತ. ಆ ಪ್ರೀತಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಸಾಗರ ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಾಗಲಿ, ಎಲ್ಲಾದರೂ ಓಡಾಡಬೇಕಾದ್ರಾಗಲಿ, ಒಂದಷ್ಟು ಫೋನ್ ಕಾಲ್ಸ್ ಆಗಲಿ, ಬೆಳಗ್ಗೆಯಿಂದ ಬಂದಿರೋ ಫೋನ್ ಕಾಲ್ಗಳಿಗೆ ಲೆಕ್ಕನೇ ಇಲ್ಲ. ಏನು ರನ್ನರ್ ಅಪ್ ಆಗಿದ್ದೀನಿ, ಏನಿಷ್ಟು ಫೋನ್ ಕಾಲ್ಸ್. ಕೆಲವರಂತೂ ಹೇಳ್ತಾ ಇದ್ದಾರೆ ಸರ್, ಈಗ ಗೆದ್ದಷ್ಟೇ ಖುಷಿ ಇದೆ ಸರ್, ಭಾಳ ಚೆನ್ನಾಗಿ ಆಡಿದ್ರಿ. ಒಂಥರ ನಿಜವಾಗ್ಲೂ ನಾನಾಗಿದ್ದರೆ ಇಷ್ಟೊಂದು ಪ್ರೀತಿ ಸಿಗುತ್ತಾ ಮನೆ ಒಳಗಡೆ? ನನಗೆ ಅನ್ಸಿದ್ದನ್ನು ಮಾಡ್ಕೊಂಡು ಬಂದಿದ್ದೀನಿ. ಮನೆ ಒಳಗಡೆ ಏನು ಅನ್ಸುತ್ತೋ ಅದು ಮಾಡಿದ್ದೀನಿ. ಇಂಥದ್ದು ಮಾಡಬೇಕು ಅನ್ಸಿದ್ರೆ ಅಂಥದ್ದು ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟು ಖುಷಿ ಸಿಗುತ್ತಾ ಅಂತ ಬಹುಶಃ ನನಗೆ ಹೊರಗಡೆ ಬಂದಮೇಲೆ ನೋಡಿದ್ಮೇಲೆ ಗೊತ್ತಾಗಿತ್ತು. ಭಾಳ ಖುಷಿ ಇದೆ, ಒಂದು ಹೆಮ್ಮೆ ಇದೆ. ಅದನ್ನು ಕಾಪಾಡಿಕೊಂಡು ಇದೇ ಥರ ಪ್ರೀತಿನ ನನ್ನ ಮೇಲೆ ಇಟ್ಟಿದ್ದಕ್ಕೆ ತುಂಬಾ ದೊಡ್ಡ ಜವಾಬ್ದಾರಿ ಇದೆ. ಜನಗಳು ಪ್ರೀತಿ ಎಷ್ಟು ಚೆನ್ನಾಗಿ ಕೊಡ್ತಾರಲ್ಲ, ಅವರಿಗೆ ಒಂದು ಚೂರು ಆ ಕಡೆ ಈ ಕಡೆ ಎಲ್ಲಾದ್ರೂ ಅನ್ಸ್ತು ಅಂದ್ರೆ ಅವರೇ ನಿಂತ್ಕೊಂಡು ಟೀಕೆ ಕೂಡ ಮಾಡ್ತಾರೆ. ಆ ಜನಗಳ ಪ್ರೀತಿನ ನೀವು ಅದಾಗಿದೆ ಜೀವನದಲ್ಲಿ ಒಮ್ಮೆ ಆಗಿದೆ ಅದು. ಅದೆಲ್ಲೂ ಕೂಡ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ಒಂದು ದೊಡ್ಡ ಜವಾಬ್ದಾರಿ ವಹಿಸಿದ್ದಾರೆ. ಅದನ್ನ ಮುಂದೆ ಕಾಪಾಡಿಕೊಂಡು, ಅದಕ್ಕೆ ಹೇಳ್ತಾ ಇರೋದು, ಯಾಕಂದ್ರೆ ಕರ್ನಾಟಕ ಜನರು ನಿಮ್ಗೆ ಬರೀ ಗೆಲುವು ಕೊಟ್ಟಿಲ್ಲ, ಜೀವನನೇ ಕೊಟ್ಟಿದ್ದಾರೆ. ನನಗನ್ಸಿದ್ದು ಒಂದೇ, ಇದನ್ನ ಇದ್ದಾಗ ಹೇಳಬೇಕು ಜನಗಳ ಮುಂದೆ. ಏನಿದೆಯೋ ಈಗ ಮನೆ ಒಳಗೆ ನಾನು ಹಿಂಗೆ ಇರೋದಪ್ಪ, ನಾನು ಹಿಂಗೆ ಮಾಡೋದು, ನಂಗೆ ಅನ್ಸಿದ್ದೇ ಮಾಡಿದ್ದೀನಿ. ಅದು ಇಷ್ಟು ದೊಡ್ಡ ಪ್ರೀತಿಯ ಕನ್ವರ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಹಂಗೆ ನಾನು ಮಾಡುವಂಥ ಕೆಲಸಗಳನ್ನೂ ಅಷ್ಟೇ, ನಾನು ಇಷ್ಟೇ ಮಾಡಿರೋದು ಹಿಂಗೆ ಆಗಿದೆ ನನ್ನ ಕೆಲಸಗಳಲ್ಲಿ. ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂತಾರೆ. ಅದೇ ರೀತಿ ಇಷ್ಟೇ ಮಾಡಿರೋದು, ನಾನು ಹೀಗೆ ಮಾಡಿದ್ದೀನಿ, ಹಿಂಗಾಗಿದೆ. ಇಷ್ಟು ಹೇಳ್ಬಿಟ್ರೆ ಬಹುಶಃ ಅದರಲ್ಲಿ ಯಾವುದೇ ಎಕ್ಸಾಜುರೇಷನ್ ಮಾಡಿದೆ ಬಹುಶಃ ಜನ ಇಷ್ಟಪಡ್ತಾರೆ ಅಂತ ಭಾವಿಸಿದ್ದೀನಿ. ನಾನಾಗಿರೋದನ್ನ ಇಷ್ಟಪಡ್ತಾರೆ. ನಾನು ಮಾಡುವಂಥ ಕೆಲಸನ ಅದಾಗಿ ಏನಿತ್ತೋ ಅದನ್ನು ಹಂಗೆ ವ್ಯಕ್ತಪಡಿಸಿದ್ರೆ ಇಷ್ಟಪಡ್ತಾರೆ ಅಂತ ಭಾವಿಸಿದ್ದೀನಿ. ಮಾಡುವಂಥ ಕೆಲಸಗಳನ್ನ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಬಹುಶಃ ದಾಖಲೆ ಎಲ್ಲಿದೆ, ಎಲ್ಲೋಗಿದ್ರಿ, ಏನು ಮಾಡಿದ್ರಿ ಅಂತೆಲ್ಲ ಕೇಳ್ತಾ ಇರ್ತಾರೆ. ನನಗೆ ಒಂದೊಂದು ಸಮಯ ಅನಿಸ್ತದೆ, ಏನಕ್ಕೆ ಇದು ಮಾಡಬೇಕು? ಎಷ್ಟೋ ಜನಗಳಿಗೆ ಈ ರೀತಿ ಕ್ವಶನ್ಗಳೇ ಬರಲ್ಲ. ಸಾಕಷ್ಟು ಜನ ಅವ್ರ ಜೀವನದಲ್ಲಿ ನಮ್ಮನ್ನು ಮೇಲ್ ಕೂತ್ಕೊಂಡು ನಮ್ಮನ್ನೇನು ಆಳ್ತಾರೆ, ಅವ್ರಿಗೆಲ್ಲ ಇಷ್ಟು ಗಟ್ಟಿ ಧ್ವನಿಯಿಂದ ಮುಗ್ದಿದೆ. ಅಲ್ಲಿ ಮನೆಯೊಳಗೆ ಕ್ಲಾರಿಟಿ ಕೊಟ್ಟಿದ್ದೀನಿ, ಒಂದು ಕ್ಷಮೆ ಕೇಳಿ ಜನಗಳ ಮುಂದೆ ಇಟ್ಟಿದ್ದೀನಿ. ಅದನ್ನು ಮತ್ತೆ ಎತ್ತಿ ಮಾತಾಡ್ತಿರ್ತಾರೆ, ಪದೇ ಕೇಳ್ತಾರೆ. ಬಹುಶಃ ಇಷ್ಟು ಕ್ವಶನ್ಗಳನ್ನ ಜನ ಒಪ್ಕೊಂಡ ಮೇಲೂ ಕೂಡ ಹೌದು ಆಗಿದೆ, ನಾನೇ ಹೇಳ್ತಾ ಇದ್ದೀನಿ ಅದನ್ನ, ಅದು ಹಂಗಾಯ್ತಾ, ಇದು ಈ ಕಡೆ ಹಿಂಗ, ಆ ಥರ ಕೇಳೋದನ್ನ ಬಿಟ್ಟು
ಮುಂದೆ ಆಗುವಂಥ ಕೆಲಸಗಳು ಏನು ಮಾಡ್ತಾನೆ ನೋಡೋಣ, ನನಗೆ ಸಪೋರ್ಟ್ ಮಾಡಿ ಜೈ ಜೈ ಅನ್ನೋದಕ್ಕೂ ಏನು ಬೇಕಾಗಿಲ್ಲ ಮ್ಯಾಮ್. ಒಂದು ಪ್ರೀತಿ ತೋರಿಸಿದ್ರೆ ಆ ಪ್ರೀತಿ ನನ್ನ ಮೇಲೆ ಹಾಗೇ ಇಡ್ರಿ, ನನ್ನ ತೀರಾ ಮೇಲಕ್ಕೂ ಎತ್ಕೊಂಡು ಹೋಗ್ಬೇಡಿ. ನೀವು ಎಷ್ಟು ಎತ್ಕೊಂಡೋದ್ರೂ ನನ್ನ ತಲೆ ಬಾಗೇ ಇರ್ತೀನಿ. ನಾನು ಮಾಡೋ ಕೆಲಸಗಳನ್ನ ಇನ್ನು ಪ್ರಸ್ತುತಪಡಿಸ್ತಾ ಹೋಗ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ. ಈ ವಾರದಲ್ಲಿ ಹಿಂಗಾಯಿತು, ಈ ತಿಂಗಳಲ್ಲಿ ಹಿಂಗಾಯಿತು, ಇಷ್ಟು ಕೆಲಸ ಮಾಡಿದ್ದೀನಿ, ಹಿಂಗಾಗಿದೆ ನೋಡಿ. ಅದರಿಂದ ಒಂದಷ್ಟು ಜನಕ್ಕೆ ಖುಷಿ ಪಡೋದಾದರೆ ಪ್ರತಾಪ್ ಈ ಥರ ಮಾಡಿದ್ದಾರೆ ಅಂದರೆ ಯಾಕಾಗ